ಇವತ್ತೇನು ಮಹೇಂದ್ರ ಮೆಡಿಕಲ್ನ ಮನೋಜ್ ಮಹೋತ್ಸವದ ಇವತ್ತು ಹುಟ್ಟುಹಬ್ಬ ಇದೆ. ಅವರಿಗೆ ಶುಭಾಶಯವನ್ನು ಕೋರಲು ನಾವು ಜೈ ಕರ್ನಾಟಕ ಜನಪರ ವೇದಿಕೆಯ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಎಲ್ಲ ನಮ್ಮ ಕ್ಷೇತ್ರದ ಪದಾಧಿಕಾರಿಗಳು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ನಾವು ಕೂಡ ಇವತ್ತು ಅದರಲ್ಲಿ ಭಾಗಿಯಾಗಿದ್ದೇವೆ. ಅವರು ಏನಿವತ್ತು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದೇ ರೀತಿ ಅವರಿಗೆ ಭಗವಂತ 106 ವರ್ಷ ಆಯುಷು, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಶಕ್ತಿಯನ್ನು, ಹಾಗೆ ಬಡವರ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ಭಗವಂತ ಕರುಣಿಸಲಿ. ಅದೇ ರೀತಿ ಸರ್, ನಿಮ್ಮ ಏನು ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೀರಾ, ನಿಮ್ಮ ಜೊತೆಗೆ ಎಗಲಾಗಿ ನಿಂತು ನಾವು ಕೂಡ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಜೂನ್ 22 ಹೌದು ನನ್ನ ಜನ್ಮದಿನ. ಆದರೆ ಇದು ಬರ್ತ್ಡೇ ಸೆಲಿಬ್ರೇಷನ್ ಇಲ್ಲ. ಸೈನಿಕ ದೇಶಾಭಿಮಾನದ ಪ್ರತೀಕ. ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ವೀರ ಇರ್ತಾರೆ. पहलगाम आतंकवादी हमले की जवाबी कार्रवाई ऑपरेशन सिंदूर की सफलता ने प्रत्येक भारतीय को गौरवान्वित किया. वीर सैनिकर शौर्य ಮತ್ತು ಪರಾಕ್ರಮಕ್ಕೆ ನನ್ನ ನಮನ. ಈ ರಕ್ತದಾನ ಶಿಬಿರ ಆಪರೇಷನ್ ಸಿಂಧೂರ್ ವಿಜಯೋತ್ಸವ, ಈ ರಕ್ತದಾನ ಶಿಬಿರ ವೀರ ಸೈನಿಕರಿಗೆ ಅರ್ಪಣೆ. ನಮಸ್ಕಾರ. ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ. ಅದು ಕೂಡ ದೇಶ ಸೇವೆ. ಸೇವೆಯು ಪ್ರದರ್ಶನವಾಗಬಾರ್ದು. ಸೇವೆಯು ಮಾನವನ ಕರ್ತವ್ಯವಾಗಿರಬೇಕು. 100 ಮೆಂಬರ್ಸ್ ಆಗಿರಬೇಕು. ಸಾಮಾನ್ಯವಾಗಿ ಪ್ರತಿ ವರ್ಷ 250-300 ಜನ ರಕ್ತದಾನ ಮಾಡ್ತಾರೆ. ರಕ್ತದಾನ ಮಹಾದಾನ, ರಕ್ತದಾನ ಜೀವದಾನ, ರಕ್ತದಾನ ಶ್ರೇಷ್ಠ ದಾನ. ಈ ದೇಹದಲ್ಲಿ ರಕ್ತದ ಒಂದು ಹನಿ ಓಡಾಡ್ತಾ ಇದ್ರೆ ಮನುಷ್ಯ ಜೀವಂತವಾಗಿರೋದು. ನಾವೆಲ್ಲರೂ ಒಂದಾಗಿ ರಕ್ತದಾನ ಮಾಡ್ತಾ ಇದ್ರೆ ಮನುಷ್ಯ ಜಾತಿ ಶುದ್ಧವಾಗಿರೋಕ್ಕೆ ಸಾಧ್ಯ. ರಕ್ತದಾನ ಮಾಡಿ, ಜೀವ ಉಳಿಸಿ.